ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಮೊದಲನೇದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಾಳೆ ಬೆಳಗ್ಗೆ ನೀವು ಪೆಟ್ರೋಲ್ ಬಂಕ್ಗೆ ಹೋದ್ರೆ ಲೀಟರ್ಗೆ 120 ರೂಪಾಯಿ ಅಂತ ಬಂದ್ರೆ ಆಶ್ಚರ್ಯ ಆಗತ್ತಾ? ಇದು ಕೇವಲ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಅಲ್ಲ, ಇದು ನಮ್ಮ ಜೇಬಿನ ಮೇಲೆ ನಡೆಯೋ ಯುದ್ಧ. ಆರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಏನಾಗತ್ತೆ ಗೊತ್ತಾ? ವಿಶ್ವದ 20% ತೈಲ ಸಾಗೋ ಮಾರ್ಗ ಒಂದೇ ಕ್ಷಣದಲ್ಲಿ ನಿಂತೋದ್ರೆ ಭಾರತ ಎಷ್ಟು ದಿನ ತಡೆದುಕೊಳ್ಬಹುದು? ತೈಲದ ಬೆಲೆ ಗಗನಕ್ಕೆ ಹೋಗ್ತಾ ಇದೆ, ಹಡಗುಗಳ ಮೇಲೆ ದಾಳಿಗಳು ನಡೀತಾ ಇದೆ. ಆದ್ರೆ ದೊಡ್ಡ ಪ್ರಶ್ನೆ, ಇದರ ನೇರ ಪರಿಣಾಮ ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ಬೆಲೆಗೆ ಯಾವಾಗ ಬೀಳುತ್ತೆ? ಪೆಟ್ರೋಲ್ ಡೀಸೆಲ್ ದರ ಎಷ್ಟು ಏರ್ಬಹುದು? ಸರ್ಕಾರ ಹತ್ತಿರ ಏನ್ ಪ್ಲಾನ್ ಇದೆ? ಇಸ್ರೇಲ್ ಇರಾನ್ ಸಂಘರ್ಷ, ಆರ್ಮುಜ್ ಸಂಕಷ್ಟ, ಭಾರತದ ಇಂಧನ ಭದ್ರತೆ ಅಪಾಯದಲ್ಲ. ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಪಶ್ಚಿಮ ಏಷ್ಯಾದಲ್ಲಿ ಹೊತ್ತಿಕೊಂಡಿರುವ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಈಗ ಜಾಗತಿಕ ಇಂಧನ ವ್ಯವಸ್ಥೆಯನ್ನೇ ಕಂಗೆಡಿಸಿದೆ. ಅಮೆರಿಕ ಬೆಂಬಲಿತ ದಾಳಿಗಳಿಗೆ ಪ್ರತಿಯಾಗಿ ಇರಾನ್ ವಿಶ್ವದ ಪ್ರಮುಖ ಇಂಧನ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯನ್ನ ತಾತ್ಕಾಲಿಕವಾಗಿ ಮುಚ್ಚಿದೆ ಎಂಬ ವರದಿಗಳು ಹೊರಬಿದ್ದಿವೆ. ಇದೇ ಜಲಸಂಧಿಯ ಮೂಲಕ ವಿಶ್ವದ ಸುತ್ತಮುತ್ತ 20% ಪೆಟ್ರೋಲಿಯಂ ಮತ್ತು 1/5 ದ್ರವೀಕೃತ ನೈಸರ್ಗಿಕ ಅನಿಲ ಸಾಗುತ್ತದೆ. ಹೀಗಾಗಿ ಈ ಮಾರ್ಗದಲ್ಲಿ ಸಣ್ಣ ಅಡಚಣೆಯಾದರೂ ಜಾಗತಿಕ ಮಾರುಕಟ್ಟೆ ಕದಡುತ್ತದೆ. ಭಾರತದ ದೃಷ್ಟಿಯಿಂದ ಈ ಸ್ಥಿತಿ ಅತ್ಯಂತ ಸೂಕ್ಷ್ಮ. ಭಾರತ ತನ್ನ ಒಟ್ಟು ಕಚ್ಚಾ ತೈಲದ ಅವಶ್ಯಕತೆಯ ಸುಮಾರು 85% ವಿದೇಶಗಳಿಂದ ಆಮದು ಮಾಡುತ್ತದೆ. ದಿನಕ್ಕೆ ಸುಮಾರು 2.5 ರಿಂದ 2.7 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲ ಭಾರತಕ್ಕೆ ಇದೇ ಜಲಸಂಧಿ ಮೂಲಕ ಬರುತ್ತದೆ. ಇರಾಕ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕುವೈತ್ ಮತ್ತು ಕತಾರ್ ಭಾರತದ ಪ್ರಮುಖ ಪೂರೈಕೆದಾರರು. ನೈಸರ್ಗಿಕ ಅನಿಲ ಆಮದುಗಳಲ್ಲಿ ಸುಮಾರು 60% ಹಾಗೂ ಬಹುತೇಕ ಎಲ್ಲ ಗೃಹ ಬಳಕೆ ಅನಿಲ ಸಾಗಣೆಗಳು ಇದೇ ಮಾರ್ಗದಿಂದ ಬರುತ್ತವೆ. ಆದ್ದರಿಂದ ಜಲಸಂಧಿಯ ಸುರಕ್ಷತೆ ಭಾರತದ ಇಂಧನ ಭದ್ರತೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಸರ್ಕಾರಿ ಅಧಿಕಾರಿಗಳ ಪ್ರಕಾರ ದೇಶದಲ್ಲಿ 10 ರಿಂದ 15 ದಿನಗಳ ಮಟ್ಟಿಗೆ ಕಚ್ಚಾ ತೈಲದ ಸಂಗ್ರಹ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹ 7 ರಿಂದ 10 ದಿನಗಳಿಗೆ ಸಾಕಾಗುತ್ತದೆ. ಆದ್ದರಿಂದ ಅಲ್ಪಾವಧಿಯಲ್ಲಿ ಆತಂಕ ಕಡಿಮೆ. ಆದರೆ ಸಂಕಷ್ಟ 1 ವಾರಕ್ಕಿಂತ ಹೆಚ್ಚು ಮುಂದುವರೆದ್ರೆ ಪರಿಸ್ಥಿತಿ ಕಠಿಣವಾಗಬಹುದು. ಜಾಗತಿಕ ಮಾನದಂಡವಾದ ಬ್ರೆಂಟ್ ಕ್ರೂಡ್ ಬೆಲೆ ಈಗಲೇ ಬ್ಯಾರೆಲ್ಗೆ $73 ರಿಂದ $78 ಏರಿಕೆಯಾಗಿದೆ. ಕೆಲ ದಿನಗಳಲ್ಲಿ $82 ಗಡಿಯನ್ನು ತಟ್ಟಿದೆ. ಜಲಸಂಧಿ ದೀರ್ಘಕಾಲ ಮುಚ್ಚಿದ್ರೆ ಬೆಲೆ $100 ದಾಟಬಹುದು. ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ $130 ವರೆಗೂ ಏರಬಹುದು ಎಂಬ ಎಚ್ಚರಿಕೆ ವ್ಯಕ್ತವಾಗಿದೆ. ಕಚ್ಚಾ ತೈಲದ ಬೆಲೆ ಏರಿಕೆಯ ನೇರ ಪರಿಣಾಮ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಕಾಣುತ್ತದೆ. ಭಾರತ ವಿದೇಶಿ ಹಣದಲ್ಲಿ ತೈಲ ಖರೀದಿಸುವುದರಿಂದ ರೂಪಾಯಿ ಮೌಲ್ಯ ಕುಸಿದರೆ ಹೆಚ್ಚುವರಿ ಹೊರೆ ಉಂಟಾಗುತ್ತದೆ. ಸಾಗಣೆ ವೆಚ್ಚ ಹಾಗೂ ವಿಮಾ ವೆಚ್ಚಗಳು ಏರಿಕೆಯಾಗುತ್ತವೆ. ಸರ್ಕಾರ ತೆರಿಗೆ ಕಡಿತ ಮಾಡದಿದ್ದರೆ ಸಾಮಾನ್ಯ ನಾಗರಿಕರೇ ನೇರ ಹೊರೆ ಹೊರುತ್ತಾರೆ. ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $10 ಏರಿದರೂ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚುವರಿ ಆಮದು ವೆಚ್ಚವಾಗುತ್ತದೆ. ಇದರ ಪರಿಣಾಮವಾಗಿ ಸರಕು ಸಾಗಣೆ ದರಗಳು, ಕೃಷಿ ವೆಚ್ಚ, ಆಹಾರ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಹಣದುಬ್ಬರ ಏರಿಕೆಯಾಗಿ ಜನಜೀವನ ದುಬಾರಿಯಾಗುತ್ತದೆ. ಹಡಗುಗಳ ಮೇಲೆ ನಡೆದ ದಾಳಿಗಳು ಆತಂಕವನ್ನ ಹೆಚ್ಚಿಸಿವೆ. ಯುಕೆ ಕಡಲ ವ್ಯಾಪಾರ ಕಾರ್ಯಾಚರಣೆಗಳು ನೀಡಿದ ಮಾಹಿತಿಯ ಪ್ರಕಾರ ವಾಣಿಜ್ಯ ಹಡಗುಗಳು ಗುರಿಯಾಗಿವೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ತನ್ನ ಪ್ರಕ್ರಿಯೆಯಲ್ಲಿ ಹಲವು ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸುವುದಾಗಿ ಹೇಳಿದೆ. ಪ್ರಸ್ತುತ ಜಲಸಂಧಿ ಹೊರಭಾಗದಲ್ಲಿ 100ಕ್ಕೂ ಹೆಚ್ಚು ತೈಲ ಹಡಗುಗಳು ನಿಂತಿರುವ ವರದಿಗಳು ಮಾರುಕಟ್ಟೆ ಆತಂಕವನ್ನ ಹೆಚ್ಚಿಸಿವೆ. ಹಡಗು ಸಂಚಾರ ಕಡಿಮೆಯಾದರೆ ಜಾಗತಿಕ ಪೂರೈಕೆ ಸರಪಳಿ ತೊಂದರೆಯಾಗುತ್ತದೆ. ಭಾರತ ಪರ್ಯಾಯ ವ್ಯವಸ್ಥೆಗಳತ್ತ ಮುಖ ಮಾಡಿದೆ. ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಬ್ರೆಜಿಲ್ ಮತ್ತು ವೆನೆಜುವೆಲಾ ಸೇರಿದಂತೆ ಇತರ ದೇಶಗಳಿಂದ ತೈಲ ಪಡೆಯುವ ಅವಕಾಶಗಳಿವೆ. ಆದರೆ ಮಧ್ಯಪ್ರಾಚ್ಯದಿಂದ ಹಡಗು 5 ದಿನಗಳಲ್ಲಿ ತಲುಪಿದರೆ ರಷ್ಯಾದಿಂದ
ಬರಲು ಸುಮಾರು 1 ತಿಂಗಳು ಬೇಕಾಗುತ್ತದೆ. ಹೀಗಾಗಿ ಸಮಯದ ಅಂಶವೇ ದೊಡ್ಡ ಸವಾಲು. ಮಾರುಕಟ್ಟೆ ಸ್ಥಿರಗೊಳಿಸಲು OPEC ಪ್ಲಸ್ ಉತ್ಪಾದನೆ ಹೆಚ್ಚಿಸುವ ನಿರ್ಧಾರ ಕೈಗೊಂಡಿದೆ. ಆದರೆ ದೀರ್ಘಕಾಲದ ಅಡಚಣೆಗೆ ಇದು ಸಾಕಾಗದಿರಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ನೈಸರ್ಗಿಕ ಅನಿಲ ಪೂರೈಕೆ ಕುಂಠಿತವಾದರೆ ಗೃಹ ಬಳಕೆ ಅನಿಲ ಬೆಲೆ ಏರಿಕೆ, ವಿದ್ಯುತ್ ಉತ್ಪಾದನಾ ವೆಚ್ಚ ಏರಿಕೆ ಹಾಗೂ ರಸಗೊಬ್ಬರ ಉತ್ಪಾದನೆ ದುಬಾರಿಯಾಗುವ ಸಾಧ್ಯತೆ ಇದೆ. ಈ ಸಮರದ ಪರಿಣಾಮ ಇಂಧನ ಕ್ಷೇತ್ರದಷ್ಟೇ ಅಲ್ಲ, ವ್ಯಾಪಾರ ವಹಿವಾಟಿನ ಮೇಲೂ ಬೀಳಬಹುದು. ಸರಕು ಸಾಗಣೆ ವಿಳಂಬ, ವಿಮಾ ದರ ಏರಿಕೆ ಮತ್ತು ಸಾಗಣೆ ಮಾರ್ಗ ಬದಲಾವಣೆಗಳಿಂದ ರಫ್ತು ಆಮದು ವೆಚ್ಚಗಳು ಹೆಚ್ಚಾಗುತ್ತವೆ. ಮಧ್ಯಪ್ರಾಚ್ಯ ದೇಶಗಳೊಂದಿಗೆ ಭಾರತದ ವ್ಯಾಪಾರ ಹೆಚ್ಚಿರುವುದರಿಂದ ಅಲ್ಲಿ ಉಂಟಾಗುವ ಅಶಾಂತಿ ನೇರ ಪರಿಣಾಮ ಬೀರುತ್ತದೆ. ದೀರ್ಘಕಾಲದ ಯುದ್ಧ ಜಾಗತಿಕ ಆರ್ಥಿಕತೆಗೆ ಹೊಡೆತ ನೀಡಬಹುದು. ಇದರ ಜೊತೆಗೆ ದೇಶೀಯವಾಗಿ ಬ್ಯಾಂಕಿಂಗ್ ವಲಯ, ಷೇರು ಮಾರುಕಟ್ಟೆ ಮತ್ತು ರೂಪಾಯಿ ಮೌಲ್ಯ ಮೇಲೂ ಒತ್ತಡ ಹೆಚ್ಚಬಹುದು. ವಿದೇಶಿ ಹೂಡಿಕೆದಾರರು ಅಪಾಯ ಭಯದಿಂದ ಹಿಂಜರಿದ್ರೆ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಕಾಣಿಸಿಕೊಳ್ಳಬಹುದು. ಇಂಧನದ ಬೆಲೆ ಏರಿಕೆ ಕೈಗಾರಿಕಾ ಉತ್ಪಾದನೆಯನ್ನ ದುಬಾರಿ ಮಾಡಬಹುದು. ಸಾರಿಗೆ ವೆಚ್ಚ ಹೆಚ್ಚಿದಂತೆ ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆಯೂ ಹೆಚ್ಚುವ ಸಾಧ್ಯತೆ ಇದೆ. ಗ್ರಾಮೀಣ ಭಾಗಗಳಲ್ಲಿ ಕೃಷಿ ಕಾರ್ಯಗಳು ಡೀಸೆಲ್ ಮೇಲೆಯೇ ಹೆಚ್ಚು ಅವಲಂಬಿತವಾಗಿರುವುದರಿಂದ ರೈತರ ಮೇಲೂ ನೇರ ಪರಿಣಾಮ ಬೀಳುತ್ತದೆ. ಡೀಸೆಲ್ ದುಬಾರಿ ಆದರೆ ನೀರಾವರಿ, ಬೆಳೆ ಕಟಾವು ಮತ್ತು ಸಾಗಣೆ ವೆಚ್ಚಗಳು ಏರಿಕೆಯಾಗುತ್ತವೆ. ಇದರಿಂದ ಆಹಾರ ದರ ಏರಿಕೆ ಕಂಡುಬಂದು ಸಾಮಾನ್ಯ ಜನರ ಜೀವನ ಖರ್ಚು ಹೆಚ್ಚಾಗಬಹುದು. ಸರ್ಕಾರ ಪರಿಸ್ಥಿತಿಯನ್ನ ನಿಗದಲ್ಲಿ ಇಟ್ಟುಕೊಂಡಿದೆ. ಅಗತ್ಯವಿದ್ದರೆ ಸಂಗ್ರಹವನ್ನು ಹಂತ ಹಂತವಾಗಿ ಬಳಸುವುದು, ಪರ್ಯಾಯ ಪೂರೈಕೆದಾರರೊಂದಿಗೆ ಒಪ್ಪಂದಗಳನ್ನು ವೇಗಗೊಳಿಸುವುದು ಮತ್ತು ಬೆಲೆ ನಿಯಂತ್ರಣ ಕ್ರಮ ಕೈಗೊಳ್ಳುವುದು ಮುಂತಾದ ಆಯ್ಕೆಗಳಿವೆ. ಆದರೆ ಅಂತಿಮವಾಗಿ ಆರ್ಮುಜ್ ಜಲಸಂಧಿಯ ಸ್ಥಿತಿ ಸುಧಾರಿಸುವುದೇ ದೀರ್ಘಕಾಲದ ಪರಿಹಾರ. ಇದರ ನಡುವೆಯೇ ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಕಂಪನಿಗಳು ಪರಿಸ್ಥಿತಿಯನ್ನ ನಿಜಕ್ಕೂ ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಕಚ್ಚಾ ತೈಲದ ಬೆಲೆ ಪ್ರತಿದಿನವೂ ಏರಿಳಿತ ಕಂಡಾಗ ಸಂಸ್ಕರಣಾ ಕಂಪನಿಗಳ ಖರೀದಿ ತಂತ್ರ ಬದಲಾಗುತ್ತದೆ. ದೀರ್ಘಾವಧಿಯ ಒಪ್ಪಂದಗಳಿದ್ದರೂ ತಕ್ಷಣದ ಪೂರೈಕೆ ಅಡಚಣೆ ಉಂಟಾದರೆ ತೆರೆದ ಮಾರುಕಟ್ಟೆಯಿಂದ ಹೆಚ್ಚಿನ ದರಕ್ಕೆ ಖರೀದಿಸಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಕಂಪನಿಗಳ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಬಹುದು. ಕೆಲವೊಮ್ಮೆ ಸರ್ಕಾರ ಬೆಲೆ ಏರಿಕೆಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲು ಕಂಪನಿಗಳಿಗೆ ಸೂಚನೆ ನೀಡಬಹುದು. ಆದರೆ ದೀರ್ಘಾವಧಿಯಲ್ಲಿ ಮಾರುಕಟ್ಟೆಯ ವಾಸ್ತವಿಕತೆ ಬೆಲೆಯಲ್ಲಿ ಪ್ರತಿಫಲಿಸುವುದು ಅನಿವಾರ್ಯ. ಇನ್ನೊಂದೆಡೆ ತೈಲ ಬೆಲೆ ಏರಿಕೆ ಭಾರತದ ಸಮಗ್ರ ಆರ್ಥಿಕತೆಗೆ ಪರಿಣಾಮ ಬೀರುತ್ತದೆ. ತೈಲ ದುಬಾರಿಯಾದರೆ ಸಾರಿಗೆ ವೆಚ್ಚ ಹೆಚ್ಚುತ್ತದೆ, ಕೈಗಾರಿಕಾ ಉತ್ಪಾದನಾ ವೆಚ್ಚ ಹೇರುತ್ತದೆ. ಹೀಗಾಗಿ ತಯಾರಾದ ವಸ್ತುಗಳ ಬೆಲೆಯೂ ಏರಬಹುದು. ವಿಮಾನ ಪ್ರಯಾಣ ದರಗಳು ಹೆಚ್ಚುವ ಸಾಧ್ಯತೆ ಇದೆ. ಮೀನುಗಾರಿಕೆ, ಕೃಷಿ, ಸಣ್ಣ ಉದ್ಯಮಗಳು ಸೇರಿದಂತೆ ಡೀಸೆಲ್ ಅವಲಂಬಿತ ಕ್ಷೇತ್ರಗಳು ನೇರ ಹೊಡೆತ ಅನುಭವಿಸಬಹುದು. ಅಂತಿಮವಾಗಿ ಇದರ ಸರಣಿ ಪರಿಣಾಮವಾಗಿ ಹಣದುಬ್ಬರ ಹೆಚ್ಚುವ ಭೀತಿ ನಿರ್ಮಾಣವಾಗುತ್ತದೆ ಮತ್ತು ಸಾಮಾನ್ಯ ಜನರ ಖರೀದಿ ಸಾಮರ್ಥ್ಯಕ್ಕೂ ಒತ್ತಡ ಉಂಟಾಗುತ್ತದೆ. ಒಟ್ಟಾರೆ ಇದು ಕೇವಲ 2 ರಾಷ್ಟ್ರಗಳ ನಡುವಿನ ಸಂಘರ್ಷವಲ್ಲ, ಇದು ಜಾಗತಿಕ ಇಂಧನ ಸಮತೋಲನದ ಪ್ರಶ್ನೆ. ಭಾರತದಂತಹ ಆಮದು ಆಧಾರಿತ ಆರ್ಥಿಕತೆಯ ಮೇಲೆ ಇದರ ಪ್ರಭಾವ ಗಂಭೀರವಾಗಬಹುದು. ಆರ್ಮುಜ್ ಜಲಸಂಧಿ ಶೀಘ್ರದಲ್ಲೇ ತೆರೆಯುತ್ತದೆಯೋ ಅಥವಾ ದೀರ್ಘಕಾಲ ಉದ್ವಿಗ್ನತೆಯಲ್ಲೇ ಉಳಿಯುತ್ತದೆಯೋ ಎಂಬುದರ ಮೇಲೆ ಮುಂದಿನ ದಿನಗಳ ಪೆಟ್ರೋಲ್, ಡೀಸೆಲ್ ಬೆಲೆ, ಗೃಹ ಬಳಕೆ ಅನಿಲ ದರ ಹಾಗೂ ಹಣದುಬ್ಬರದ ದಿಕ್ಕು ನಿರ್ಧಾರವಾಗಲಿದೆ. ಮುಂದಿನ ಕೆಲವು ವಾರಗಳು ಭಾರತದ ಇಂಧನ ಭದ್ರತೆಗೆ ನಿರ್ಣಾಯಕವಾಗಿವೆ. ಒಟ್ನಲ್ಲಿ ಇದು ದೂರದ ದೇಶಗಳ ಯುದ್ಧ ಅಂತ ತಳ್ಳಿ ಹಾಕೋದು ಸುಲಭ, ಆದ್ರೆ ಅದರ ಹೊಗೆ ಈಗಲೇ ನಮ್ಮ ಪೆಟ್ರೋಲ್ ಬಂಕ್ ಮುಂದೆ ಬಂದು ಕಾಣಿಸ್ತಾ ಇದೆ. ತೈಲದ ಬೆಲೆ ಏರಿದ್ರೆ ಪೆಟ್ರೋಲ್ ಮಾತ್ರ ಅಲ್ಲ, ಡೀಸೆಲ್, ಅನಿಲ, ಸಾರಿಗೆ, ಆಹಾರ ಎಲ್ಲದರ ಮೇಲೂ ಅದರ ಪ್ರಭಾವ ಬೀಳುತ್ತೆ. ಭಾರತ ಈಗ ಸಿದ್ಧವಾಗಿದೆ, ದಾಸ್ತಾನು ಕೂಡ ಇದೆ, ಪರ್ಯಾಯ ಮಾರ್ಗಗಳಿವೆ. ಆದ್ರೆ ಯುದ್ಧ ದೀರ್ಘವಾದ್ರೆ ಪರಿಸ್ಥಿತಿ ಬದಲಾಗಬಹುದು. ಮುಂದಿನ ಕೆಲವು ದಿನಗಳು ನಿರ್ಣಾಯಕ. ಜಾಗತಿಕ ರಾಜಕೀಯದ ಒಂದು ನಿರ್ಧಾರ ನಮ್ಮ ದಿನನಿತ್ಯದ ಖರ್ಚನ್ನ ತೀರ್ಮಾನ ಮಾಡಬಹುದು. ಇನ್ನು ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.
ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.